ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದೀಗ ಫಿಲಿಪ್ಪ 3ನೇ ಅಧ್ಯಾಯ 18ನೇ ವಚನ ನಾವು ಓದಲಿದ್ದೇವೆ. ಅದರಲ್ಲಿ ನಾವು ನೋಡುವಂಥದ್ದೇನೆಂದರೆ, ಯಾಕಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದ್ದೇನೆ, ಈಗಲೂ ಅಳುತ್ತಾ ಹೇಳ್ತೇನೆ ಅನ್ನೋದಾಗಿ. ಇಲ್ಲಿ ಪೌಲನಿಗೆ ಇರುವಂತಹ ವೇದನೆ, ಕಷ್ಟ, ಕಣ್ಣೀರೇನಂತಂದರೆ, ಈಗ ಅನೇಕರು ಕ್ರಿಸ್ತನಿಗೆ ವಿರುದ್ಧಗಳಾಗಿದ್ದಾರೆ. ಕ್ರಿಸ್ತನ ಅನ್ನು ಕಂಡುಕೊಳ್ಳದೆ ಆತನಿಗೆ ಯಾಕೆ ಆತನ ನಂಬಬೇಕು, ಆತನ ದೇವರ, ಆತನಿಗೆ ಏನು ಎನ್ನುವುದಾಗಿ ಕಡೆಗಾಣಿಸುವಂತಹ ಜನರು ಇದ್ದಾರೆ. ಈಗ ಆತನ ವಿರೋಧಿಗಳು ಎದ್ದಿದ್ದಾರೆ. ಅವರಿಗಾಗಿ ನನ್ನೊಳಗೆ ಇರುವಂತಹ ವೇದನೆ, ಕಷ್ಟ ನಿಮಗೆ ಏನು ಮಾಡಿದ್ದೇನೆ, ಅನೇಕ ಆವರ್ತಿ ಹೇಳ್ತಾ ಬಂದಿದ್ದೇನೆ ಎಂಬುದಾಗಿ ಇಲ್ಲಿ ಅವನು ಫಿಲಿಪಿಯವರಿಗೆ ಹೇಳುವಂಥದ್ದು ನಾವು ನೋಡ್ತೇವೆ. ಈ ಒಂದು ಪತ್ರಿಕೆಯಲ್ಲಿ ಬರೆಯುತ್ತಿರುವಂಥದ್ದು ನೋಡ್ತೇವೆ. ಆ ವೇದನೆ ಯಾತಕ್ಕಾಗಿ ಈ ದಿನ ನಾವು ಕರ್ತನಿಗೆ ವಿರುದ್ಧವಾಗಿರುವಂಥ ವಿರೋಧಿಗಳ ಕುರಿತು ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅಷ್ಟೊಂದು ನಾವು ಏನೋ ಬಿಡುವಂದಾಗಿ ಬಿಟ್ಟು ಬಿಡ್ತೇವೆ. ಆದರೆ ಅವನ ಪ್ರಾರ್ಥನೆಯ ಜೀವಿತ, ಅವನ ಒಂದು ಕಣ್ಣೀರು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅವನ ವೇದನೆ ಎಂಥದ್ದಾಗಿತ್ತಂದರೆ, ಎಷ್ಟೋ ಸಾರಿ ಅವನು ಸಭಿಕರಿಗೆ ಅಳುತ್ತಾ ಹೇಳಿದಾನೆಂದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಈ ದಿನ ನನ್ನ ಕಣ್ಣೀರು ಯಾವುದಕ್ಕಾಗಿದೆ, ಈ ದಿನ ನನ್ನ ಗೋಳಾಟ ಯಾವ ವಿಷಯಕ್ಕಾಗಿ ಇದೆ. ಅನೇಕರು ಕರ್ತನಿಗಾಗಿ ಜೀವಿಸ್ತಲಿಲ್ಲ ಅಲ್ಲ, ಏನೆಲ್ಲ ವಿಷಯಗಳು ವಿರುದ್ಧವಾಗಿವೆ ಅಲ್ಲ. ಕರ್ತನಿಗಾಗಿ ಅನೇಕ ಮಕ್ಕಳು ಎದ್ದೇಳಬೇಕು, ವಿರೋಧಿಗಳು ಸಹ ಕರ್ತನನ್ನು ಕಂಡುಕೊಳ್ಳುವಂಥವರಾಗಬೇಕೆನ್ನುವಂತಹ ಮನೋವೇದನೆ ಪೌಲನ ಹಾಗೆ ನನ್ನ ಹೃದಯದಲ್ಲಿ ಬರುವುದಾದರೆ ಎಷ್ಟು ಉನ್ನತವಾದದ್ದು. ಹಾಗಾಗುವಂತೆ ಕರ್ತನು ನಿಮಗೆಲ್ಲರಿಗೂ ಶುಭವನ್ನು ಅನುಗ್ರಹ ಮಾಡಿ. ಹಲ್ಲೆಲೂಯಾ, ಆಮೆನ್.